ಹಲೋ ಗೆಳೆಯರಿ, ಈ ದಿನ ನಾನು ಒಂದು ವಿಶೇಷವಾದ ಕನ್ಸ್ಟ್ರಕ್ಷನ್ ವಿಡಿಯೋವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಫ್ಲಾಗ್ ಹಾಸ್ಟಿಂಗ್ ಮಾಡುವ ಪ್ಲಾಟ್ಫಾರ್ಮ್ ಕಟ್ಟುವುದು ಹೇಗೆ ಎಂದು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸಿಕೊಡುತ್ತಿದ್ದೇನೆ. ತುಂಬ ಸಿಂಪಲ್ ಆಗಿ ನಾನು ಕಟ್ಟಿರೋದನ್ನು ನೀವು ನೋಡ್ಬೋದಾಗಿದೆ. ಓಕೆ, ಮೊದಲನೇದಾಗಿ ವೆಲ್ಕಮ್ ಟು ಮೈ ಚಾನೆಲ್. ನಾನು ನಿಮ್ಮ ಶ್ರೀಧರ್ KT ICD ಸಾನು ಸಿಮೆಂಟ್ ವರ್ಕ್ಸ್ ಆ್ಯಂಡ್ ಡಿಸೈನ್ಸ್. ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ಸಜೆಸ್ಟ್ ಆಗುತ್ತೆ. ಈ ವಿಡಿಯೋಗೆ ನಾನು ಸುಮಾರು 100 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ಮೊದಲನೇದಾಗಿ ನಾವು ಸೆಲೆಕ್ಟ್ ಮಾಡುವ ಜಾಗದಲ್ಲಿ ಸಿಮೆಂಟ್ ರಿಂಗ್ ಮಾಡ್ತಾರಲ್ಲ ಮೋಲ್ಡ್, ಆ ಮೋಲ್ಡನ್ನು ನಾನು ಇಟ್ಕೊಂಡು ಹಾಗೆ ಒಂದು ಪೈಪ್ ಸೆಂಟ್ರಲ್ಲಿ ಪೈಪ್ ಇಟ್ಕೊಂಡು ಸುತ್ತು ಕಲ್ಲಿನ ಕಟ್ಟಡ ನಿರ್ಮಿಸಿ ಅದರ ಗ್ಯಾಪಲ್ಲಿ ಸಿಮೆಂಟನ್ನು ಫಿಲ್ ಮಾಡಿ ನಂತರ ಸುತ್ತೂರ ಏನು ಗ್ಯಾಪ್ ಇರುತ್ತೋ ಆ ಗ್ಯಾಪ್ಗೆ ಕಾಂಕ್ರೀಟ್ನ ಹಾಕ್ತಾಯಿದ್ದೀನಿ. ಹೀಗಾಗಿ ಕಾಂಕ್ರೀಟ್ ಹಾಕೋದ್ರಿಂದ ಯಾವುದೇ ರೀತಿ ಕ್ರ್ಯಾಕ್ಸ್ ಬರುವುದಿಲ್ಲ. ಕಾಂಕ್ರೀಟ್ ಹಾಕಿಕೊಂಡ ನಂತರ ಅದನ್ನು ಒಂದು ಲೆವೆಲ್ಗೆ ಮಾಡ್ಕೊತೀನಿ. ನಾವು ಈ ರೀತಿ ಮಾಡುವುದರಿಂದ ಕಾಂಕ್ರೀಟ್ ಎಲ್ಲ ಕಡೆ ಸಪ್ಲೈ ಆಗುತ್ತೆ. ನೋಡಿ, ನಾವು ಹೇಗೆ ಲೆವೆಲ್ ಮಾಡ್ಕೊತೀನಿ ಅಂತ ನೋಡ್ತಾ ಇದ್ದೀರ. ಕರ್ನೆಯ ಮೂಲಕ ಆಲ್ಮೋಸ್ಟ್ ಸುತ್ತೂ ಸಹ ಲೆವೆಲ್ ಬರೋ ಹಾಗೆ ಇಲ್ಲಿ ಕಾಂಕ್ರೀಟ್ ಬೇಕು ಅಲ್ಲಿ ಕಾಂಕ್ರೀಟ್ ಹಾಕ್ಕೊಂಡು ಉಬ್ಬು ತಗ್ಗು ಇರದ ಹಾಗೆ ಲೆವೆಲ್ ಮಾಡ್ಕೊತೀನಿ. ಹೀಗೆ ಲೆವೆಲ್ ಮಾಡಿಕೊಳ್ಳುವಾಗ ನೀರಿನ ಅಂಶ ಮೇಲೆ ತೇಲುತ್ತದೆ. ಹಾಗಾಗಿ ನಾವು ಒಣ ಸಿಮೆಂಟನ್ನು ಹಾಕಿಕೊಂಡು ಲೆವೆಲ್ ಮಾಡ್ಕೊಳ್ಳಬೇಕಾಗುತ್ತೆ. ಮೇಲ್ಭಾಗದಲ್ಲಿ ಪ್ಲಾಸ್ಟಿಕ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಇಲ್ಲಿ ಮರಳು ಮಿಶ್ರಿತ ಸಿಮೆಂಟನ್ನು ಹಾಕಿಕೊಂಡು ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನು 2ನೇ ರಿಂಗನ್ನು ಇಟ್ಟು ಕಂಬಿಯ ಸುತ್ತು ಕಲ್ಲಿನ ಕಟ್ಟಡವನ್ನು ಕಟ್ಟಿ ಕಲ್ಲಿನ ಗ್ಯಾಪಿಗೆ ಸಿಮೆಂಟ್ ಮಿಶ್ರಿತವನ್ನು ಅಪ್ಲೈ ಮಾಡಿ ಮತ್ತು ಸುತ್ತು ಗ್ಯಾಪ್ ಇರುವ ಜಾಗದಲ್ಲಿ ಕಾಂಕ್ರೀಟನ್ನು ಹಾಕಿಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ತೀನಿ. ಹೀಗೆ ಚೆನ್ನಾಗಿ ಪ್ರೆಸ್ ಮಾಡುವುದರಿಂದ ಸೈಡಲ್ಲಿ ಏನಿದೆ ಅದು ಫಿನಿಶಿಂಗ್ ಬರುತ್ತೆ ಮತ್ತು ಕಾಂಕ್ರೀಟು ಸಹ ಗಟ್ಟಿಯಾಗಿರ್ಬೋದು. ಸ್ವಲ್ಪ ನೀರು ಹೆಚ್ಚಿಗಿದ್ದರೆ ಅಂದರೆ ತೆಳುವಾಗಿದ್ದರೆ ಕಾಂಕ್ರೀಟು ವಾಲ್ ಸೈಡ್ ಸುತ್ತೂ ಸಹ ಫಿನಿಶಿಂಗ್ ಚೆನ್ನಾಗಿ ಬರುತ್ತದೆ. ಔಟ್ಸೈಡ್ ಪ್ಲಾಸ್ಟಿಕ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಕಾಂಕ್ರೀಟನ್ನು ತುಂಬ ತಿಳಿಯಾಗಿ ಹಾಕಿಕೊಂಡು ಮೇಲ್ಭಾಗವನ್ನು ಲೆವೆಲ್ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಮೇಲ್ಭಾಗ ಲೆವೆಲ್ ಆದ ನಂತರ 3ನೇ ಸ್ಟೆಪ್ಪಿಗೆ ಮೋಲ್ಡ್ ಇರುವುದಿಲ್ಲ. ಹಾಗಾಗಿ ನಾನು ಇಟ್ಟಿಗೆಯ ಕಟ್ಟಡವನ್ನು ಕಟ್ಟಿಕೊಂಡು ಸುತ್ತು ರೌಂಡಾಗಿ ಮಾರ್ಕ್ ಮಾಡಿಕೊಂಡು ಆ ಮಾರ್ಕಿನ ಸುತ್ತ ಇಟ್ಟಿಗೆಯ ಕಟ್ಟಡವನ್ನು ಕಟ್ಟಿಕೊಂಡು ಮತ್ತು ಒಳಗಡೆ ಕಾಂಕ್ರೀಟನ್ನು ಹಾಕಿಕೊಂಡು ಲೆವೆಲ್ ಮಾಡ್ಕೊಳ್ತೀನಿ. ಹೀಗೆ ತಿಳಿಯಾದ ಕಾಂಕ್ರೀಟ್ ಹಾಕೋದ್ರಿಂದ ಸೈಡ್ಸು ಫಿನಿಶಿಂಗ್ ಬರುತ್ತೆ ಮತ್ತು ಎಲ್ಲ ಗ್ಯಾಪ್ಗೂ ಸರ್ಕ್ಯುಲರ್ ಆಗುತ್ತೆ. ಇದಾದ ನಂತರ ನಾನು ಸ್ವಲ್ಪ ಒಣ ಮಡ್ಡಿಯನ್ನು ಹಾಕಿಕೊಂಡು ಚಕ್ಕೆ ಮುಖಾಂತರ ಲೆವೆಲ್ ಮಾಡಿಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಲೆವೆಲ್ ಮಾಡ್ಕೊತೀನಿ ಅಂತ. ಇದಕ್ಕೆ ಯಾವುದೇ ಮರ್ಕ್ಯುರಿ ಲೆವೆಲ್ ಯಾವುದೇ ರೀತಿ ಉಪಕರಣಗಳನ್ನು ಯೂಸ್ ಮಾಡಿಲ್ಲ. ಸುಮಾರು 1/2 ಅವರ್ ಆದ ನಂತರ ಸುತ್ತಿರುವ ಇಟ್ಟಿಗೆಗಳನ್ನು ರಿಮೂವ್ ಮಾಡಿ ಡ್ರೈ ವಾಟರನ್ನು ಮೇಲೆ ಅಪ್ಲೈ ಮಾಡಿ ಮತ್ತು ಸೈಡು ಮೇಲೆ ಅಪ್ಲೈ ಮಾಡಿ ಅದನ್ನು ನಾನು ಫಿನಿಶಿಂಗ್ ಮಾಡ್ಕೊತೀನಿ. ಇಲ್ಲಿ ಒಳಗಡೆ ಕರ್ನೆ ಆಡುವ ಜಾಗ ಕಡಿಮೆ ಇರುವುದರಿಂದ ಕರ್ನೆ ಆಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕೈಯಲ್ಲೇ ನಾನು ಸಿಮೆಂಟನ್ನು ಮೆತ್ತಿಕೊಂಡು ಚಕ್ಕೆ ಮುಖಾಂತರ ಫಿನಿಶಿಂಗ್ ಮಾಡುವ ಪ್ರಯತ್ನ ಮಾಡ್ತೀನಿ. 3ನೇ ಸ್ಟೆಪ್ಪನ್ನು ಮ್ಯಾನ್ಯುಯಲ್ ಆಗಿ ಮಾಡೋದರಿಂದ ಆಲ್ಮೋಸ್ಟ್ ರೌಂಡ್ನೆಸ್ ಬಂದಿದೆ. ಅಕ್ಯುರೇಟ್ ಆಗಿಲ್ಲ, ಆದರೂ ಸಹ ರೌಂಡ್ನೆಸ್ ಬಂದಿದೆ. ಇದಾದ ನಂತರ ನಾವು ಫೈನಲ್ ಆಗಿ ಫಿನಿಶಿಂಗ್ ಮಾಡುವುದು ಹೇಗೆಂದರೆ ಸಿಮೆಂಟ್ ಪುಡಿಯನ್ನು ಮೇಲೆ ಮತ್ತು ಸೈಡ್ಗೆ ಅಪ್ಲೈ ಮಾಡಿ ಫಿನಿಶಿಂಗ್ ಮಾಡ್ತೀವಿ. ನೀವು ನೋಡ್ತಾ ಇದ್ದರೆ ಸಿಮೆಂಟ್ ಪುಡಿ ಅಪ್ಲೈ ಮಾಡಿ ಫಿನಿಶಿಂಗ್ ಮಾಡೋದನ್ನು. ಈ ರೀತಿ ಫಿನಿಶಿಂಗ್ ಆದ ಮೇಲೆ 2ನೇ ಸ್ಟೆಪ್ನ ಮೋಲ್ಡನ್ನು ರಿಮೂವ್ ಮಾಡಿ ಅದನ್ನು ಸಹ ಫಿನಿಶಿಂಗ್ ಮಾಡಿ ಮತ್ತು ಮೊದಲನೇ ಸ್ಟೆಪ್ನ ಮೋಲ್ಡನ್ನು
ರಿಮೂವ್ ಮಾಡಿ ಅದನ್ನು ಸಹ ಫಿನಿಶಿಂಗ್ ಮಾಡಿದ ಮೇಲೆ ನಿಮಗೆ ಫೈನಲ್ ಆಗಿ ಧ್ವಜ ಅಥವಾ ಫ್ಲಾಗ್ ಹಾರಿಸುವ ಪ್ಲ್ಯಾಟ್ಫಾರ್ಮು ರೆಡಿಯಾಗುತ್ತೆ. ಈ ಪ್ಲ್ಯಾಟ್ಫಾರ್ಮ್ನ ನೀವು ನೋಡ್ಬೋದು. ಈಗ ಫೈನಲ್ ಆಗಿ ಫ್ಲಾಗ್ ಹಾರಿಸಿದ ಒಂದು ಕ್ಲಿಪ್ ಸಹ ಇದೆ, ಇದನ್ನು ನೀವು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ.